ಇದು 13 ಕುಂಟೆ ಈ ಥರ ಭತ್ತದ ಗದ್ದೆ. ಇಲ್ಲಿ ಏನು ನೋಡ್ತಿದ್ರೆ ನೀರಾವರಿ ಬೆಲ್ಟು ಊರು ಪಕ್ಕದ್ದೆ. ಇಲ್ಲಿ ಬ್ಯಾಕ್ ಡ್ರಾಪಲ್ಲಿ ಒಂದು ಈ ಥರದ್ದು ಒಳ್ಳೆ ಬೆಟ್ಟ ಇದೆ, ಪಕ್ಕದಲ್ಲಿ ಎಲೆಕ್ಟ್ರಿಕ್ ಕನೆಕ್ಷನ್ ಇದೆ ನೋಡಿ. ಇದೇ ಊರು. ಇದು ಕಾಂಕ್ರೀಟ್ ರೋಡ್ ಸ್ಯಾಂಕ್ಷನ್ ಆಗಿದೆ. ಇನ್ನು ಮಳೆಗಾಲ ಎಲ್ಲ ನಿಂತ ಮೇಲೆ ಕಾಂಕ್ರೀಟ್ ರೋಡ್ ಆಗುತ್ತೆ. ಯಾಕೆಂದರೆ ಯಾವ್ದಾದ್ರು ಹೇಳ್ತಿದೆ ಅಂದರೆ ಇಲ್ಲಿ ಮುಂದೆ ಕೂಡ ಬೇರೆ ಬೇರೆ ಸಣ್ಣ ಪುಟ್ಟ ಊರುಗಳಿದೆ. ಕನಕಪುರ ಬಸ್ ಸ್ಟ್ಯಾಂಡಿಂದ ಇಲ್ಲಿಗೆ 8 ಕಿಲೋಮೀಟ್ರು. ಜನರಲ್ ಕ್ಯಾಟಗರಿ ಪ್ರಾಪರ್ಟಿ. ಇಲ್ಲಿ ಏನು ಭತ್ತದ ಗಡ್ಡೆ ಕಾಣಿಸ್ತಿದೆ ರೆಕ್ಟಾಂಗಲ್ ಆಗಿದೆ. ಹಸು ಮೇಯ್ತೆ ಅದೆಲ್ಲ ಹಿಂದೆ, ಅದರಿಂದ ಹಿಂದಕ್ಕೆ ಬೇರೆ ಜಾಗ. ಇದು ನೋಡ್ಬೋದು ಭತ್ತದ ಗದ್ದೆ. ಇಲ್ಲೇನು ಕಾಣಿಸ್ತದೆ ಭತ್ತ ಬೆಳೆದಿದ್ದಾರೆ. ಇದೆ 13 ಕುಂಟೆ. ಒಳ್ಳೆ ನೀರಾವರಿ ಬೆಲ್ಟು. ನೀರಾವರಿ ಇರೋದ್ರಿಂದನೇ ಭತ್ತ ಬೆಳೆದಿರೋದು. ಸೇಫ್ಟಿ ಪ್ಲೇಸು. ಸಣ್ಣದಾಗಿ ಫಾರ್ಮ್ ಹೌಸ್ ಮಾಡ್ಕೊತೀನಿ ಅವ್ರಿಗೆ ಹೇಳಿ ಮಾಡಿಸೋದು ಜಾಗ ನೋಡಿ. ಪಕ್ಕದಲ್ಲಿ ಊರಿಂದ 3ನೇ ಜಮೀನಿದು. ಇಲ್ಲಿ ಮುಂದೆನೂ ಕೂಡ ಊರಿದೆ. ಜನರಲ್ ಕ್ಯಾಟಗರಿ ಪ್ರಾಪರ್ಟಿ. ಯಾವುದೇ ತಂಟೆ ತಕರಾರಿಲ್ಲ. ರೆಡಿ ಟು ರಿಜಿಸ್ಟ್ರು. ಆರಾಮಾಗಿ 20 ಅಡಿ ರೋಡ್ ಇದು. ಮಳೆ ನಿಂತ ಮೇಲೆ ಕಾಂಕ್ರೀಟು ಕನ್ಸ್ಟ್ರಕ್ಷನು ಸ್ಟಾರ್ಟ್ ಆಗುತ್ತೆ. ಸಣ್ಣದಾಗಿ ಫಾರ್ಮ್ ಹೌಸ್ ಮಾಡ್ಕೊತೀನಿ ಅವ್ರಿಗೆ. ಈ ಭತ್ತದ ಗದ್ದೆ 13 ಕುಂಟೆ ಹೇಳಿ ಮಾಡಿಸೋ ಜಾಗ. ಕನಕಪುರ ಬಸ್ ಸ್ಟ್ಯಾಂಡಿಂದ 8 ಕಿಲೋಮೀಟ್ರು. ಲೋಕಲ್ ಸ್ಟೇಟ್ ಹೈವೇಯಿಂದ 1 ಕಿಲೋಮೀಟ್ರು. ಈ ಕಡೆ ನಮಗೆ ಕನಕಪುರ, ಮಳವಳ್ಳಿ ಈ ಬೆಲ್ಟಲ್ಲಿ ಈ ಥರ ಸಣ್ಣ ಸಣ್ಣ ತುಂಬ ಪೀಸ್ಗಳಿದೆ. ಸ್ಮಾಲ್ ಸ್ಕೇಲಲ್ಲಿ ಯಾರು ಬೇಕು 10 ಕುಂಟೆ 20 ಕುಂಟೆ ಬೇಕು ಅನ್ನೋರು ನಮ್ಮನ್ನು ಅಪ್ರೋಚ್ ಮಾಡ್ಬೋದು. ಇಪ್ಪತ್ತಡಿ ಅಲ್ಲ 30 ಅಡಿನೇ ಬರುತ್ತೆ ರೋಡ್ ಇದು. ಸೊ ರೋಡಿಂದ ಇಲ್ಲಿ ಹಾಕೊಂಡಿದಾರಲ್ಲ ಭತ್ತ ನೋಡ್ಬೋದು ನೀವು. 13 ಕುಂಟೆ. ಜನರಲ್ ಕ್ಯಾಟಗರಿ ಪ್ರಾಪರ್ಟಿ.